ನಮ್ಮೆಲ್ಲರನ್ನು ಕೂಡ ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಏಸು ಸ್ವಾಮಿ ಪರ್ವತ ಪ್ರಸಂಗವನ್ನು ಆತನ ಬೋಧಿಸ್ತಾ ಇರುವಾಗ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪ್ರೀತಿ ದೇವಚನರೇ, ಇಲ್ಲಿ ಯೇಸು ಸ್ವಾಮಿ ಪರಲೋಕ ದೇವರನ್ನ ನಮಗೂ ನಿಮಗೂ ನಮ್ಮೆಲ್ಲರಿಗೂ ತಂದೆಯಾಗಿ ಆತನ ತೋರ್ಪಡಿಸೋನಾಗಿದ್ದಾನೆ. ಅದು ಮಾತ್ರ ಅಲ್ಲದೆ ನಮ್ಮ ಆತನ ಕರೀತಾ ಇದ್ದಾನೆ, ಬೆಳಕು, ನೀವು ಭೂಮಿಗೆ ಬೆಳಕಾಗಿದ್ದೀರಾ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ ಅಂತೇಳಿ. ಹೇಗೆ ಒಂದು ಉಪ್ಪು ಆಹಾರಕ್ಕೆ ರುಚಿಯನ್ನು ಕೊಡುತ್ತದೋ, ಒಂದು ಬೆಳಕು ಕತ್ತಲನ್ನು ನೀಗಿಸ್ತದೋ, ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ತುಂಬ ಅಲ್ಪವಾದವರು, ಇಲ್ಲಾಂದರೆ ಚಿಕ್ಕವರು, ಇಲ್ಲಾಂದರೆ ಸಮಾಜದಿಂದ ನಿರಾಕರಿಸಲ್ಪಟ್ಟವರಾಗಿರ್ಬೋದು. ಆದರೆ ಯೇಸು ಸ್ವಾಮಿ ನಮ್ಮೊಳಗೆ ಬರುವಾಗ ನಾವು ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಇರುವಂಥ ಪ್ರಭಾವವನ್ನು ಬೀರುವವರಾಗಿದ್ದೇವೆ. ನಾವು ಪ್ರತಿಯೊಬ್ಬರು ಕೂಡ ಈ ಲೋಕಕ್ಕೆ ಬೆಳಕಾಗಿರಬೇಕು ಅಂತೇಳಿ ಕತ್ತಲೆಯನ್ನು ನೀಗಿಸಬೇಕು, ಕೆಟ್ಟ ಕಾರ್ಯಗಳನ್ನು ನಮ್ಮಿಂದ ನೀಗಿಸಿ ನಮ್ಮ ಮೂಲಕವಾಗಿ ಅನೇಕ ಹೃದಯಗಳಲ್ಲಿ ನೀಗಬೇಕನ್ನೋದಕ್ಕೋಸ್ಕರ ಯೇಸು ಸ್ವಾಮಿ ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಾವು ಆ ರೀತಿಯಾಗಿ ನಿಜವಾಗ್ಲೂ ಮಾರ್ಪಡುವಾಗ ಆತನ ನಾಮ ಮಹಿಮೆ ಹೊಂದುತ್ತದೆ. ಪರಲೋಕ ದೇವರು ನಮಗೆ ತಂದೆಯಾಗಿರುವುದರಿಂದ ನಾವು ಬೆಳಕಾಗಿದ್ದು ಕತ್ತಲೆಯನ್ನು ನೀಗಿಸೋಣ, ದೇವರ ನಾಮನ ಮಹಿಮೆ ಪಡಿಸೋಣ. ದೇವರ ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.